ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ವ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೀನು ಹಿಡಿಯುವ ವಿಡಿಯೋ ಪಾರ್ಟ್ 2ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ಬೋದು. ಮತ್ತು ನಾವು ಬಂದೀವಿ ನೋಡ್ರಿ ಇವತ್ತು ಮೀನ ಹಿಡಿಯಾಕಂಥೇಳಿ ಮಲಪ್ರಭಾ ನದಿಗೆ. ನೋಡ್ಬೋದು ಯಾವ ಥರದ ಮೀನುಗಳು ನಮಗಿಲ್ಲಿ ಸಿಕ್ಕಾವ. ಈ ವಿಡಿಯೋನ ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡಿದ ಪೂರಾ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ಹಿಂದಿನ ವಿಡಿಯೋದಾಗ ನಾವು ಹೇಳಿದ್ವಿ ಯಾವ ಮೀನು ಅನ್ನೋದು ಇದ್ರೊಳಗೆ ಮಾಹಿತಿಯನ್ನು ಕೊಟ್ಟಿರ್ತೀವಿ. ನೋಡ್ಬೋದು ನಾವು ಎಷ್ಟು ಇಲ್ಲಿ ಎಫರ್ಟನ್ನು ಹಾಕಿ ಯಾವ ಥರ ಬರ್ಬೇಕು ನೋಡ್ರಿ. ಇಲ್ಲಿ ನಾವು ಹೋಗಿ ಹೊಳೆ ಮುಟ್ಟೋದ್ರೊಳಗೆ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಅಂತ ಹೇಳ್ತೀನಿ. ಸೊ ನಾವು ಬಂದು ನೋಡ್ರಿ ಹೊಲದಾಗ ಈ ಥರ ದಾರಿ ಐತಿ. ಫಸ್ಟ್ ಹೊಳಿಗೆ ಹೋಗ್ಬೇಕಂತಂದ್ರೆ ಸಾಕಷ್ಟು ದೂರ ನಾವು ಬರಾಕ್ತೀವಿ. ಇಲ್ಲಿ ಗಾಡಿ ಹೋಗ್ತೈತಿ ನಮ್ದು ಹೊಳಿ ಮಠ, ಅಲ್ಲಿ ಮಠ ಬಂದೀವಿ ನೋಡ್ರಿ ಹೊಳಿಗೆ. ಸೊ ಹೊಳಿಗೆ ಬಂದವ್ರನ್ನ ಸ್ಟಾರ್ಟ್ ಆಯ್ತು ನೋಡ್ರಿ. ಬಲಿಯನ್ನು ತೊಗೊಂಬರಾಕತ್ತ ನಮ್ಮ ಹುಡುಗ. ಯಾವ ಥರ ಬಲಿ ತರಾಕತ್ತಾನ ನೋಡ್ರಿ. ಆ ಬಲಿಗಳನ್ನು ಈಗ ನಾವು ಏನು ಮಾಡ್ಬೇಕಂದ್ರೆ ಒಂದೊಂದಾಗಿ ನೀರಿನೊಳಗೆ ಇಳಿದ ಬಿಡ್ಬೇಕು ನೋಡ್ರಿ. ಸಾಕಷ್ಟು ಮೀನು ಇವತ್ತು ಸಿಗ್ತಾವ ಅಂತೇಳಿ ನಾವು ಇವತ್ತು ಆಸೆ ಪಟ್ಕೊಂಡು ಬಂದಿದ್ದೀವಿ ನೋಡ್ರಿ. ನೋಡ್ಬೋದು ಬರಗುಡ್ದ ನೀರೊಳಗೆ ಸಾಕಷ್ಟು ಉದ್ದ ಐತ್ರಿ ಇದನ್ನು ಹೊಳಿ. ಅದರೊಳಗೆ ಏನಪ್ಪ ಅಂತಂದ್ರೆ ಇಳಿದ ಈಗ ಮೀನನ್ನು ಹಿಡ್ಕೊಂಡು ಬರಬೇಕು. ನೋಡ್ಬೋದು ಯಾವ ಥರ ಬಲಿಯನ್ನು ಫಸ್ಟ್ ಬಿಟ್ಟ ಮೇಲೆ ಒಂದು ಬಲಿಗೆ ಯಾವ ಥರ ಮೀನು ಸಿಕ್ಕಾವ ನೋಡ್ರಿ. ಇಲ್ಲಿ ನೋಡ್ಬೋದು ಇದ್ರೊಳಗೆ ಸಾಕಷ್ಟು ಏನಪ್ಪ ಅಂದ್ರೆ ಮೀನುಗಳು ಬಂದಿದ್ದು ಈ ಸಣ್ಣ ಬಲಿಗೆ. ಇನ್ನೊಂದು ದೊಡ್ಡ ಬಲಿಯನ್ನು ಬಿಟ್ಟು ತೆಗ್ದಿವಿ. ದೊಡ್ಡ ಬಲಿಯನ್ನು ಬಿಟ್ಟಿದ ಮೇಲೆ ನೋಡ್ಬೋದು ಈ ಥರದ ಮೀನು ಸಿಕ್ಕಾವ. ಇದರಲ್ಲಿ ನೋಡ್ಬೋದು ಒಂದು ಕ್ಯಾಟ್ ಫಿಶ್ ಥರ ಐತಿ. ಇದನ್ನು ಕ್ಯಾಟ್ ಫಿಶ್ ಅಂತಾರೆ, ಬಾಳೆ ಮೀನು ಅಂತಲೂ ಕರೀತಾರೆ ಮೀಸಿದು. ಈ ಥರದ ಮೀನುಗಳು ನಮಗೆ ಸಿಕ್ಕಿದ್ದು. ಆಮೇಲೆ ಎಲ್ಲೈತೆ ನೋಡ್ರಿ, ಇದಕ್ಕೆ ಏನಂತಾರಪ್ಪ ಅಂದ್ರೆ ಚಲ್ಲಾಪಿಲ್ಲಿ ಅಂಥೇಳಿ ನಮ್ಮ ಸೈಡ್ ಕರೀತಾರೆ. ನೀವು ಏನಂತೀರಿ ಅನ್ನತ್ರ ಈ ಮೀನಿಗೆ ಕಮೆಂಟನ್ನು ಮಾಡಿರಿ ತಪ್ಪದ. ಇನ್ನೊಂದು ಮೀನು ಐತಿ, ಇದ್ರ ಹೆಸರು ನಮ್ಗೆ ಗೊತ್ತಾಗಲಿಲ್ಲ. ಗೊಂಜಳ ಅಂತಂದ್ರು, ಆದರೆ ಯಾವ ಗೊಂಜಳ ಅನ್ನೋದು ಗೊತ್ತಾಗಲಿಲ್ಲ. ಆ ಮೀನಿನ ಹೆಸರು ನಿಮಗೇನಾದರೂ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿರಿ. ಆಮೇಲೆ ಈ ಮೀನು ನಾವು ಚಲ್ಲಾಪಿಲ್ಲಿ ಅಂತೀವಿ. ನೀವು ಈ ಮೀನಿಗೆ ಏನಂತೀರಿ ಅನ್ನೋದು ಕೂಡ ಕಮೆಂಟನ್ನು ಮಾಡಿರಿ. ಸೊ ನೋಡ್ಬೋದು ನಮ್ಮ ಹುಡುಗ ಯಾವ ಥರ ಮೀನನ್ನು ತುಂಬ್ಕೊಂಬಂದಾನ ಚೀಲದಾಗ. ನೋಡ್ಬೋದು ಇದನ್ನು ನೋಡ್ರಿ, ಅದು ಬಾಳೆ ಮೀನು ಅಂತಾರೆ, ಇದಾಗ ಮೀಶಿ ಮೀನು ಅಂತ ಕರೀತಾರೆ. ನೀವೇನು ಅಂತೀರಿ ಅನ್ನೋದು ಕಮೆಂಟನ್ನು ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಮತ್ತು ಸಾಕಷ್ಟು ಮೀನುಗಳನ್ನು ಇನ್ನೂ ತೆಗೆದು ಕೊಡೋತನ ಯಾವ ಥರ ಮೀನುಗಳು ಅದಾವ ಅಂತ ನೋಡ್ರಿ ನೀವು. ಇವತ್ತಂತೂ ಮೀನಿನ ಸಾರು ಗ್ಯಾರಂಟಿ ಅಂತ ನಾವು ಥಂಬ್ನೇಲ್ನ ಅದನ್ನು ಮಾಡಿದ್ವಿ ನೋಡ್ರಿ. ಅದಕ್ಕೆ ನೋಡ್ಬೋದು ಇಲ್ಲಿ ಯಾವ ಥರ ಮೀನು ನಮಗೆ ಸಿಕ್ಕಿದ್ದು. ಈ ಒಂದು ಮೀನು ಹಿಡಿಯಾಕಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಸ್ಕಿಲ್ಸ್ ಬೇಕಾಕ್ಕವ. ಇದಕ್ಕೆ ಕೌಶಲ್ಯಗಳು ಇದ್ರನ್ನ ನಾವು ಮೀನು ಹಿಡಿಬೋದು. ಈ ಮೀನು ಇಂಥವ್ರಿಗೆ ಹಿಡಿಯೋಕ್ಕಾಗೋದಿಲ್ಲ ನೋಡ್ರಿ. ಈ ಥರ ಸ್ಕಿಲ್ ಬೇಕು. ಇದ್ರೊಳಗೆ ಮುಳ್ಳು ಇರ್ತಾವೆ. ನೀವು ಹಂಗೆ ಕೈಯಾಗಿ ಹಿಡ್ಯಕ್ಕೆ ಹೋದ್ರಂದ್ರೆ ಮುಳ್ಳ ನಡ್ತಾವೆ. ಆ ಥರದ್ದು ಮೀನುಗಳು ಇರ್ತಾವೆ. ಆಮೇಲೆ ಹೊಳ್ಯಾಗ ಇಳಿದ ಸಾಕಷ್ಟು ಕಷ್ಟ ಇರ್ತೈತೆ ರೀ. ಮೀನು ತಿನ್ಬೇಕಂತಂದ್ರೆ ಒಂದು ಸ್ವಲ್ಪ ಕಷ್ಟ ಪಡ್ಬೇಕಂತ ನಮಗೆ ಗೊತ್ತಾಯ್ತು. ಇಲ್ಲಿ ಬಂದ ಮೇಲೆ ನೋಡ್ಬೋದು ಇಲ್ಲಿ ಯಾವ ಥರ ಮೀನು ಸಿಕ್ಕಾವು. ಸೊ ಸಾಕಷ್ಟು ಮುಳ್ಳಿದ್ದು, ಕೈಗೆ ಮುಳ್ಳನ್ನು ಚುಂಚಿದ್ದು ರೀ. ಆದರೆ ಏನು ಮಾಡ್ಬೇಕು, ನಿಮ್ಮ ಸಂಬಂಧ ಕಷ್ಟಪಟ್ಟ ವಿಡಿಯೋ ಮಾಡಿ ನಿಮ್ಗೆ ತೋರ್ಸಾತೀವಿ. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಲೈಕನ್ನು ಮಾಡಿರಿ. ಆಮೇಲೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾವು ಇದೇ ರೀತಿಯ ಹೊಸ ವಿಡಿಯೋಗಳನ್ನು ಹಾಕ್ತಿರ್ತೀವಿ. ಆವಾಗ ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗ್ತೈತಿ.